ಧರ್ಮಸ್ಥಳ ಶೋಧ ಕಾರ್ಯಕ್ಕಾಗಿ ಒತ್ತಾಯವನ್ನ ಮಾಡಿದಂತಹ ಮುಸುಕುಧಾರಿಯ ಬಂಧನ ಇಲ್ಲ. ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್. ಸದ್ಯಕ್ಕೆ ಎಸ್ಐಟಿ ತನಿಖೆಯ ಮಧ್ಯಂತರ ವರದಿ ಕೂಡ ಇಲ್ಲ. ಮಧ್ಯಂತರ ವರದಿ ಕೊಡಬೇಕು ಅನ್ನುವಂತಹ ಕೂಗು ಸದನದಲ್ಲಿ ಇವತ್ತು ಅದು ಪ್ರಸ್ತಾಪ ಆಗಬೇಕು ಅನ್ನುವಂತಹ ಒತ್ತಾಯ ಬಿಜೆಪಿ ನಾಯಕರು ಮಾಡಿದ್ರು. ಆದರೆ ಎಸ್ಐಟಿ ತನಿಖೆಯ ಮಧ್ಯಂತರ ವರದಿಯನ್ನ ಕೊಡೋದಕ್ಕೆ ಬರೋದಿಲ್ಲ. ಇದು ಪೂರ್ಣ ಪ್ರಮಾಣದಲ್ಲಿ ತನಿಖೆ ಆಗಬೇಕು ಅಂತ ಸರ್ಕಾರ ಬಯಸ್ತಾ ಇರೋದ್ರಿಂದಾಗಿ ಮಧ್ಯಂತರ ವರದಿಯನ್ನ ಕೊಡಲಿಕ್ಕೆ ಆಗೋದಿಲ್ಲ ಅನ್ನುವಂತಹ ವಿಚಾರ ಈಗ ಬರ್ತಾ ಇದೆ. ಇದು ಪಬ್ಲಿಕ್ ಟಿವಿಯ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಎಸ್ಐಟಿ ಇಲ್ಲಿಯವರೆಗೂ ಏನೆಲ್ಲ ತನಿಖೆ ಮಾಡ್ತು, ಎಷ್ಟು ಕಡೆಗಳಲ್ಲಿ ಶೋಧ ನಡೆಸ್ತು, ಸಿಕ್ಕಿದ್ದೇನು, ಆ ನಂತರದಲ್ಲಿ ಸಿಕ್ಕಂತಹ ಕೆಲ ವಸ್ತುಗಳ ರಿಪೋರ್ಟ್ ಏನಾಯಿತು, ಇದರ ಬಗ್ಗೆ ಒಂದು ಮಧ್ಯಂತರ ವರದಿ ಕೊಡಿ ಮತ್ತು ಮುಂದುವರೆದಂತೆ ಅನಾಮಿಕನನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡ್ತೀರಾ ಇಲ್ವಾ ಅದರ ಬಗ್ಗೆ ತಿಳಿಸಿ ಅನ್ನುವಂತಹ ಒತ್ತಾಯದ ಬೆನ್ನಲ್ಲೇ ಈಗ ಬರ್ತಾ ಇರುವಂತಹ ಮಗದೊಂದು ಬಿಗ್ ಬ್ರೇಕಿಂಗ್. ಸದ್ಯಕ್ಕೆ ಎಸ್ಐಟಿ ತನಿಖೆಯ ಮಧ್ಯಂತರ ವರದಿಯನ್ನ ಕೊಡೋದಕ್ಕೆ ಆಗಲ್ಲ. ತನಿಖೆ ಪೂರ್ಣ ಆಗಬೇಕು. ಪೂರ್ಣ ಆದ ನಂತರದಲ್ಲಿ ಸರ್ಕಾರಕ್ಕೆ ಆ ವರದಿ ಸಲ್ಲಿಕೆ ಆಗುತ್ತೆ. ಆ ನಂತರದಲ್ಲಿ ಸತ್ಯಾಸತ್ಯತೆ ಏನು ಅನ್ನೋದರ ಬಗ್ಗೆ ವರದಿಯನ್ನ ಪರಿಪೂರ್ಣ ವರದಿಯನ್ನ ಕೊಡಲಾಗುತ್ತೆ ವಿನಃ ಮಧ್ಯಂತರ ವರದಿಯನ್ನ ಕೊಡಲಿಕ್ಕೆ ಆಗಲ್ಲ ಅನ್ನುವಂತಹ ಮಾಹಿತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಎಲ್ಲರೂ ಕೂಡ ಬಯಸ್ತಾ ಇದ್ದಿದ್ದು ಮಧ್ಯಂತರ ವರದಿಯನ್ನ ಕೊಡ್ಲಿ. ಇನ್ನು ಎಲ್ಲಿವರೆಗೂ ಗುಂಡಿಯಾಗಿತ್ತಾ ಹೋಗ್ತಾರೆ, ಇನ್ನು ಎಲ್ಲಿವರೆಗೂ ಈ ತನಿಖೆ ನೋಡಬೇಕು, ಈ ಡ್ರಾಮಾ ನೋಡಬೇಕು ಅಂತ. ತನಿಖಾ ಪ್ರಗತಿಯನ್ನ ಬಹಿರಂಗಪಡಿಸುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸಂಜೆ ವಿಧಾನಸಭೆಯಲ್ಲಿ ಪರಮೇಶ್ವರ್ ಹೇಳಿಕೆಯನ್ನ ಕೊಡಲಿದ್ದಾರೆ. ಪಬ್ಲಿಕ್ ಟಿವಿಯ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್. ಸದ್ಯಕ್ಕೆ ಎಸ್ಐಟಿ ತನಿಖೆಯ ಮಧ್ಯಂತರ ವರದಿಯನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ, ವರದಿಯನ್ನ ಕೊಡಲ್ಲ. ಪೂರ್ಣ ಪ್ರಮಾಣದ ತನಿಖೆಯನ್ನ ಮಾಡೋದಕ್ಕೆ ಸರ್ಕಾರ ಆದೇಶವನ್ನ ಮಾಡಿದೆ. ತನಿಖಾ ಪ್ರಗತಿಯನ್ನ ಬಹಿರಂಗಪಡಿಸುವ ಸಾಧ್ಯತೆ ಇಲ್ಲ, ಪೂರ್ಣ ಪ್ರಮಾಣ ಆಗಬೇಕು ಅನ್ನೋ ಕಾರಣಕ್ಕಾಗಿ ಇಂದು ಸಂಜೆ ವಿಧಾನಸಭೆಯಲ್ಲಿ ಈ ಕುರಿತಾಗಿ ಪರಮೇಶ್ವರ್ ಅವರು ಗೃಹ ಸಚಿವರು ಹೇಳಿಕೆಯನ್ನ ಕೊಡಲಿದ್ದಾರೆ. ಇದೇ ವಿಚಾರವನ್ನ ಅವರು ಸಂಜೆಯ ತಮ್ಮ ಹೇಳಿಕೆಯಲ್ಲಿ ಪ್ರಸ್ತಾಪಿಸ್ತಾರೆ. ಏನಾಗುತ್ತಿವತ್ತು ಗೃಹ ಸಚಿವರು ಯಾವ ವಿಚಾರವನ್ನ ಪ್ರಸ್ತಾಪ ಮಾಡಬಹುದು, ಮಧ್ಯಂತರ ವರದಿಯನ್ನಾದ್ರೂ ಕೊಡ್ತಾರಾ, ಏನ್ ತನಿಖಾ ಪ್ರಗತಿ ಏನಾಗಿದೆ ಅನ್ನೋದರ ಬಗ್ಗೆ ಏನ್ ತಿಳಿಸ್ತಾರೆ ಅನ್ನುವಂಥ ಕುತೂಹಲಕ್ಕೆ ಇವತ್ತು ಸಂಜೆ ಉತ್ತರ ಕೊಡ್ತಾರೆ. ಆದರೆ ಪಬ್ಲಿಕ್ ಟಿವಿಗೆ ಇದರ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ರಿಂದ. ರವೀಶ್, ಮಧ್ಯಂತರ ವರದಿ ಕೊಡಬೇಕು ಅಂತ ವಿಪಕ್ಷಗಳು ಬಿಗಿಪಟ್ಟನ್ನ ಹಿಡಿದಿವೆ. ಇವತ್ತು ಸದನದಲ್ಲಿ ಆ ವಿಚಾರ ಪ್ರಸ್ತಾಪ ಆಗಬೇಕು ಅಂತ. ಇದರ ಬೆನ್ನಲ್ಲೇ ಬರ್ತಾ ಇರುವಂತಹ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಸೊ ಹಾಗಾದ್ರೆ ಮಧ್ಯಂತರ ವರದಿ ಇರೋಲ್ವಾ? ಪೂರ್ಣ ಪ್ರಮಾಣದ ತನಿಖೆಗೆ ಆದೇಶವನ್ನ ಮಾಡಿರೋದ್ರಿಂದಾಗಿ ಪೂರ್ಣ ಪ್ರಮಾಣದ ತನಿಖೆ ಆಗುವವರೆಗೂ ಕೂಡ ಯಾವ ವರದಿಯನ್ನು ಪ್ರಕಟ ಮಾಡ್ಲಿಕ್ಕೆ ಆಗಲ್ವಾ? ಯಾಕೆ ಹೀಗೆ? ದಿವ್ಯಾ, ಪ್ರಮುಖವಾಗಿರ್ತಕ್ಕಂಥದ್ದು ಪಬ್ಲಿಕ್ ಟಿವಿಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಯಾವುದೇ ಕಾರಣಕ್ಕೂ ಕೂಡ ಸದನದಲ್ಲಿ ರಾಜ್ಯ ಸರ್ಕಾರ ಮಧ್ಯಂತರ ವರದಿಯನ್ನ ಮಂಡನೆ ಮಾಡೋದಿಲ್ಲ, ಮತ್ತೆ ಮಧ್ಯಂತರ ವರದಿ ಬಗ್ಗೆ ಕೂಡ ತುಟುಕ್ ಪಿಟಿಕ್ ಅನ್ನೋದಿಲ್ಲ ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಇದೆ. ಪ್ರಮುಖವಾಗಿರ್ತಕ್ಕಂಥದ್ದು ತನಿಖಾ ಪ್ರಗತಿಯನ್ನು ಕೂಡ ಸಂಪೂರ್ಣವಾಗಿ ಸದನದ ಒಳಗಡೆ ಏನನ್ನು ಕೂಡ ಹೇಳೋದಕ್ಕೆ ಗೃಹ ಸಚಿವರು ಹೋಗೋದಿಲ್ಲ ಅನ್ನೋ ಕೂಡ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಅಂದ್ರೆ ಎಲ್ಲ ಒಂದ್ ಕಡೆ ತನಿಖೆ ನಡೀತಾ ಇದೆ, ಮತ್ತೆ ಈಗಾಗಲೇ FSLಗೂ ಕೂಡ ಆ ಒಂದು ಮೂಳೆಗಳು ಸಿಕ್ಕಿರ್ತಕ್ಕಂಥದ್ದು ಕೂಡ ಕಳಿಸಿದ್ದಾರೆ. ಹಾಗಾಗಿ ಅದು ಎಲ್ಲ ಒಂದ್ ಕಡೆ ಎಸಿ ಅವರ ನೇತೃತ್ವದಲ್ಲೇ ಎಲ್ಲವೂ ಕೂಡ ಪ್ರಕ್ರಿಯೆಗಳು ನಡೀಬೇಕಾಗತ್ತೆ. ಇದಕ್ಕೂ ಮತ್ತೆ ಪೊಲೀಸ್ ಅಧಿಕಾರಿಗಳು ಕೂಡ ಸಂಬಂಧ ಇರೋದಿಲ್ಲ. ಆ ರಿಪೋರ್ಟ್ ಬಂದ ಬಳಿಕ, ಆ ಪ್ರಕ್ರಿಯೆಗಳು ಮುಗಿದ ಬಳಿಕ ಈ ಒಂದು ತನಿಖಾ ಭಾಗವಾಗಿಯೂ ಕೂಡ SIT ಇಂದನೂ ಕೂಡ ಬೇರೆ ಬೇರೆ ರೀತಿಯಲ್ಲೂ ಕೂಡ ಆಯಾಮಗಳ ತನಿಖೆ ಆಗಬೇಕಾಗುತ್ತೆ. ಈ ಹಂತದಲ್ಲಿ SITಯನ್ನ ನಾವು ಸ್ಥಗಿತಗೊಳಿಸಿವಿ ಅಂತ ಆಗ್ಲಿ ಅಥವಾ SITಯ ಮಧ್ಯಪ್ರವೇಶ ಮಾಡೋದಕ್ಕಾಗ್ಲಿ ಬರೋದಿಲ್ಲ ಅನ್ನೋದು ಕೂಡ ಸರ್ಕಾರದ ಒಂದು ರೀತಿಯಲ್ಲಿ ನಿಲುವಾಗಿರ್ತಕ್ಕಂಥದ್ದು. ಹಾಗಾಗಿ ಸರ್ಕಾರದ ನಿಲುವಿನ ಬಗ್ಗೆ ಸರ್ಕಾರದ ಮೂಲಗಳಿಂದ ಪಬ್ಲಿಕ್ ಟಿವಿಗೆ ಸಿಕ್ಕಿರ್ತಕ್ಕಂತಹ ಮಾಹಿತಿ ಇದು. ಹಾಗಾಗಿ ಇವತ್ತು ಸಂಜೆ ಅಷ್ಟೊತ್ತಿಗೆ ರಾಜ್ಯ ಸರ್ಕಾರ ಉತ್ತರವನ್ನು ಕೂಡ ಕೊಡುತ್ತೆ, ಪರಮೇಶ್ವರ್ ಉತ್ತರ ಕೊಡ್ತಾರೆ. ಆದರೆ ಯಾವುದೇ ರೀತಿಯ ಮಧ್ಯಂತರ ವರದಿಯನ್ನಾಗ್ಲಿ ಅಥವಾ ತನಿಖಾ ಪ್ರಗತಿಯ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನಾಗ್ಲಿ ಸದನದ ಮುಂದಿಡೋದಕ್ಕೆ ರಾಜ್ಯ ಸರ್ಕಾರ ಹಿಂದೇಟಾಗ್ತಾ ಇದೆ. ಜೊತೆಗೆ ಅನಾಮಿಕನ ಒಂದು ಬಗ್ಗೆ ಅವರ ವಿರುದ್ಧ ಷಡ್ಯಂತ್ರ ಬೇರೆ ಬೇರೆ ರೀತಿಯಲ್ಲಿ ಏನು ನಡೀತಾ ಇತ್ತು ಅದರ ಬಗ್ಗೆ ಕೂಡ ಪೂರ್ಣ ಪ್ರಮಾಣದ ತನಿಖೆ ನಡೆಯುತ್ತಷ್ಟೇ. ಆದರೆ ಅನಾಮಿಕನನ್ನ ಸದ್ಯಕ್ಕೆ ಕಸ್ಟಡಿಗೆ ತೆಗೆದುಕೊಳ್ಳೋಕೆ ಬರೋದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ರಾಜ್ಯ ಸರ್ಕಾರ ತನ್ನದೇ ಆದ ವ್ಯಾಖ್ಯಾನವನ್ನ ನೀಡ್ತಾ ಇದೆ. ಯಾಕೆಂದ್ರೆ ಆ ಒಂದು ಪ್ರೊಟೆಕ್ಷನ್ ಒಂದು ಇದರಡಿಯಲ್ಲಿ ಅನಾಮಿಕನಿಗೆ ರಕ್ಷಣೆಯನ್ನ ಕೊಡಬೇಕು ಅಂತೇಳಿ, ಅಂದ್ರೆ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ಅನಾಮಿಕನಿಗೆ ರಕ್ಷಣೆ ಕೊಡಬೇಕಂತ ಕೋರ್ಟ್ ಹೇಳಿರ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಆ ಒಂದು ಸಾಕ್ಷಿದಾರನ ಮೇಲೆ ಒಂದು ವಿಟ್ನೆಸ್ ಆಗಿ ಪರಿಗಣಿಸಿರ್ತಕ್ಕಂಥದ್ದು, ಅವನ ಮೇಲೆ ನಾವು ಕ್ರಮ ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ ಅನ್ನೋದು ಕೂಡ ರಾಜ್ಯ ಸರ್ಕಾರದ ವಾದ. ಹಾಗಾಗಿ ಅದೇ ವಾದವನ್ನ ಸದನದ ಮುಂದಿಡುವುದಕ್ಕೂ ಕೂಡ ರಾಜ್ಯ ಸರ್ಕಾರ ಪ್ರಯತ್ನ ಪಡ್ತಾ ಇದೆ. ಹಾಗಾಗಿ ಸಂಜೆ ಅಷ್ಟೊತ್ತಿಗೆ ಅದನ್ನು ಕೂಡ ಮುಂದಿಡ್ತಾರೆ. ಒಟ್ಟಾರೆಯಾಗಿ ಈ ಒಂದು SIT ತನಿಖೆ ವಿಚಾರದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಟೈಮ್ ಲಿಮಿಟ್ ಅನ್ನ, ಟೈಮ್ ಬೌಂಡ್ ಅನ್ನ ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಇನ್ನುಳಿದಂತೆ ಮಧ್ಯಂತರ ವರದಿಯಾಗಲಿ ಅಥವಾ ಪೂರ್ಣ ಪ್ರಮಾಣದ ತನಿಖಾ ಪ್ರಗತಿಯ ವರದಿಯನ್ನಾಗಲಿ ಯಾವುದನ್ನು ಕೂಡ ವಿಧಾನಸಭೆಯಲ್ಲಿ ಮಂಡನೆ ಮಾಡೋದಿಲ್ಲ ಅಂತ ಕೂಡ ತಿಳಿದು ಬಂದಿರತಕ್ಕಂಥದ್ದು. ದಿವ್ಯಾ,
ಓಕೆ ರವೀಶ್, ಸಂಪರ್ಕದಲ್ಲಿರಿ. ಇನ್ನಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀವಿ. ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರವಾಗಿ ಸರ್ಕಾರ ಈ ಪ್ರಕರಣವನ್ನ ಪೂರ್ಣ ಪ್ರಮಾಣದಲ್ಲಿ ತನಿಖೆಗೆ ಒಪ್ಪಿಸುತ್ತೆ ವಿನಃ ಮಧ್ಯಂತರ ವರದಿಯನ್ನ ಕೊಡಲ್ಲ.